ನಟ ಸುಧೀರ್ ಅವರು ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಟಾಪ್ ವಿಲನ್ ಆಗಿ ಮೆರೆದಂತವ್ರು. ಆದ್ರೆ ಇವರ ಕೊನೆಯ ದಿನಗಳು ಮಾತ್ರ ಎಷ್ಟು ಕಠೋರವಾಗಿತ್ತು ಗೊತ್ತಾ. ಇವರು ಯಾವುದೇ ಒಂದು ಕೆಟ್ಟ ಅಭ್ಯಾಸವನ್ನು ಹೊಂದಿರಲಿಲ್ಲ. ಆದ್ರೆ ಇವರಿಗೆ ಬಂದಿದ್ದು ಮಾತ್ರ ಎಂಥ ಕಾಯಿಲೆ ಗೊತ್ತಾ. ಹಾಸ್ಪಿಟಲ್ಗೆ ಅಂತ ಹೋದವರು ವಾಪಸ್ಸು ಬರ್ಲೇ ಇಲ್ಲ. ಅಷ್ಟಕ್ಕೂ ಏನಾಯ್ತು ಸುಧೀರ್ ಅವರ ಬದುಕಿನಲ್ಲಿ? ಅವರು ಯಾಕೆ ತಮ್ಮ ಕಷ್ಟಗಳನ್ನ ಯಾರ ಹತ್ರನೂ ಹೇಳ್ಕೊಳ್ಳೇ ಇಲ್ಲ? ಇದೆಲ್ಲವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ನಟ ಸುಧೀರ್ ಅವರು ಮೊದಲು ನಾಟಕಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆಗ ಅವರ ನಟನೆಯನ್ನ ನೋಡಿದಂತ MP ಶಂಕರ್ ಅವರು ರಾಮ ಲಕ್ಷ್ಮಣ ಎಂಬ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅನಂತರ ಸುಧೀರ್ ಅವರು ಒಂದೊಂದೇ ಸಿನಿಮಾಗಳನ್ನ ಮಾಡ್ತಾ ಕನ್ನಡ ಚಿತ್ರರಂಗದಲ್ಲೇ ಒಬ್ಬ ಫೇಮಸ್ ವಿಲನ್ ಆಗಿ ಗುರುತಿಸ್ಕೊಳ್ತಾರೆ. ಸಾಕಿದ್ ನಾಯಿ ಕಾಲ್ ಕಚ್ತಂತೆ, ನಾವ್ ಯಾರು ಈ ಸ್ಟೇಟ್ ನಲ್ಲಿ ನಮ್ ಪವರ್. ತುಂಬಾ ಜನ ಸುಧೀರ್ ಅವರನ್ನ ಉತ್ತರ ಕರ್ನಾಟಕ ಭಾಗದವರು ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಸಿನಿಮಾಗಳಲ್ಲಿ ಉತ್ತರ ಕರ್ನಾಟಕದವರ ರೀತಿಯಲ್ಲೇ ಮಾತನಾಡ್ತಿದ್ರು. ಆದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ಸುಧೀರ್ ಅವರು ಶಿವಮೊಗ್ಗದ ಸಾಗರದವರು. ಈಗ ಮುಖ್ಯವಾದಂತ ವಿಷಯಕ್ಕೆ ಬರೋಣ. ಹೀಗೆ ಒಂದ್ಸರಿ ಸುಧೀರ್ ಅವರು ದಂಡನಾಯಕ ಎಂಬ ಸಿನಿಮಾದ ಶೂಟಿಂಗ್ಗೆ ಹೋಗಿರ್ತಾರೆ. ಆ ಶೂಟಿಂಗ್ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇರುತ್ತೆ. ಆಗ ಆ ಸಿನಿಮಾದಲ್ಲಿ ಮೇಲಿಂದ ಕೆಳಗಡೆಗೆ ಜಿಗಿಯುವಂತ ಸನ್ನಿವೇಶ ಇರುತ್ತೆ. ಅದನ್ನ ಒಬ್ಬ ಫೈಟರ್ ಮಾಡ್ಬೇಕಿರುತ್ತೆ. ಅಂದ್ರೆ ಡೂಪ್ ಹಾಕ್ತಾರಲ್ಲ, ಅವರು ಮಾಡ್ಬೇಕಿರುತ್ತೆ. ಆದ್ರೆ ಅವತ್ತು ಆ ಫೈಟರ್ ಶೂಟಿಂಗ್ಗೆ ಬಂದಿರೋದಿಲ್ಲ. ಇದರಿಂದ ಆ ಶೂಟಿಂಗ್ ನ ಸೆಟ್ ಹಾಕೋದಿಕ್ಕೆ, ಶೂಟಿಂಗ್ ಮಾಡೋದಿಕ್ಕೆ ಅವತ್ತು ತುಂಬಾ ಹಣವನ್ನ ಖರ್ಚು ಮಾಡಿ ಆ ಫೈಟರ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವನು ಬಂದಿಲ್ದೇ ಇರೋದ್ರಿಂದ ಅವರು ಶೂಟಿಂಗ್ಗೆ ಖರ್ಚು ಮಾಡಿರುವಂತ ಹಣ ವ್ಯರ್ಥ ಆಗ್ಬಾರ್ದು ಅಂತ ನಟ ಸುಧೀರ್ ಅವರು ತಾನೇ ಮೇಲಿಂದ ಜಿಗಿಯುವ ಸನ್ನಿವೇಶವನ್ನ ಮಾಡೋದಿಕ್ಕೆ ಮುಂದಾಗ್ತಾರೆ. ಆಗ ಚಿತ್ರೀಕರಣದ ವೇಳೆ ಮೇಲಿಂದ ಕೆಳಗಡೆ ಜಿಗಿಯುವಾಗ ಪೆಟ್ಟಾಗಬಾರ್ದು ಅಂತ ನೆಲಕ್ಕೆ ದೊಡ್ಡ ದೊಡ್ಡ ಹಾಸಿಗೆಗಳನ್ನ ಹಾಕಲಾಗಿರುತ್ತೆ. ಆ ಹಾಸಿಗೆಗಳು ತುಂಬಾ ಹಳೆಯದಾಗಿರುತ್ತೆ. ಅದರಲ್ಲಿ ತುಂಬಾ ಧೂಳು ತುಂಬಿಕೊಂಡಿರುತ್ತೆ. ಆಗ ಸುಧೀರ್ ಅವರು ಯಾವಾಗ ಮೇಲಿಂದ ಕೆಳಕ್ಕೆ ಹಾಸಿಗೆ ಮೇಲೆ ಜಿಗಿತಾರೋ ಹಾಸಿಗೆಯಲ್ಲಿದ್ದಂತ ಧೂಳೆಲ್ಲ ಮೇಲೆದ್ದು ಸುಧೀರ್ ಅವರ ಶ್ವಾಸಕೋಶಕ್ಕೆ ಸೇರ್ಕೊಂಡ್ಬಿಡುತ್ತೆ. ಇದರಿಂದ ಸುಧೀರ್ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ಯಾಕಂದ್ರೆ ಸುಧೀರ್ ಅವ್ರಿಗೆ ಮುಂಚೆಯಿಂದನೂ ಡಸ್ಟ್ ಅಲರ್ಜಿ ಇರುತ್ತೆ. ಅವರು ಯಾವಾಗಾದ್ರೂ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ರಸ್ತೆಯಲ್ಲಿನ ಧೂಳಿಂದ ಅವ್ರಿಗೆ ಇನ್ಫೆಕ್ಷನ್ ಆಗಿ 3-4 ದಿನ ಸುಧಾರಿಸ್ಕೊಳ್ತಿದ್ರಂತೆ. ಹೀಗಿದ್ದಂತ ಸುಧೀರ್ ಅವರು ನಾನೇ ಅದನ್ನ ಮಾಡ್ತೀನಿ ಅಂತ ಒಪ್ಕೊಂಡು ಮೇಲಿಂದ ಜಿಗಿದು ಹಾಸಿಗೆಯಲ್ಲಿದ್ದ ಧೂಳು ಅವರ ಶ್ವಾಸಕೋಶವನ್ನ ಸೇರ್ಕೊಂಡಿದ್ರಿಂದ ಅವ್ರಿಗೆ ಉಸಿರಾಡೋಕು ಆಗದೆ ಉಸಿರಾಟದ ಸಮಸ್ಯೆ ಉಂಟಾಗ್ಬಿಡುತ್ತೆ. ಆಗಿನ ಕಾಲದಲ್ಲಿ ಶ್ವಾಸಕೋಶದ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆ ಅನ್ನೋದೇ ಇರ್ತಿರ್ಲಿಲ್ಲ. ಹೀಗಾಗಿ ಸುಧೀರ್ ಅವ್ರಿಗೆ ಅನೇಕ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಚಿಕಿತ್ಸೆ ಕೊಡಿಸೋದಿಕ್ಕೆ ಅಂತಾನೆ ತಮ್ಮ ಹತ್ತಿರ ಇದ್ದಂತ ಎಲ್ಲಾ ಹಣವನ್ನ ಖರ್ಚು ಮಾಡ್ತಾರೆ. ದಿನೇ ದಿನೇ ಸುಧೀರ್ ಅವ್ರಿಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ಬಿಡುತ್ತೆ. ಇದರಿಂದ ಸುಧೀರ್ ಅವರು ಸಂಪೂರ್ಣವಾಗಿ ಹಾಸಿಗೆ ಹಿಡಿತಾರೆ. ಮನೆಯಲ್ಲಿ ಸುಮಾರು 5-6 ತಿಂಗಳಿನವರೆಗೆ ಆಕ್ಸಿಜನ್ ಸಿಲಿಂಡರ್ನ ಹಾಕೊಂಡೇ ಕಾಲ ಕಳೀತಾರೆ. ಕೈಯಲ್ಲಿದ್ದ ಹಣ ಆಸ್ಪತ್ರೆ ಖರ್ಚುಗಳಿಗೆ ಖಾಲಿಯಾಗಿತ್ತು. ಬೇರೆಯವ್ರ ಹತ್ರ ಕೇಳೋಣ ಅಂದ್ರೆ ಇವನೊಬ್ಬ ದೊಡ್ಡ ಆಕ್ಟರ್, ಇವನ ಹತ್ರ ಹಣ ಇಲ್ವಲ್ಲ ಅಂತ ಆಡ್ಕೊಳ್ತಾರೆ ಅನ್ನೋ ಸ್ವಾಭಿಮಾನ. ಮತ್ತೊಂದ್ ಕಡೆ ಉಸಿರಾಡೋಕು ಆಗದೆ ಬಹಳಷ್ಟು ಸಂಕಟ ಪಡ್ತಾ ಇದ್ರು. ಹೀಗಾಗಿ ಅವರ ಶ್ವಾಸಕೋಶದ ಸಮಸ್ಯೆ ವಿಪರೀತವಾಗಿ ಜಾಸ್ತಿ ಆಗ್ತಾನೆ ಹೋಗಿದ್ರಿಂದ ಅವರನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಕೊನೆಗೂ ಅವರ ಉಸಿರಾಟದ ಸಮಸ್ಯೆ ಕಡಿಮೆಯಾಗದೆ ಅದು ಅವರ ಪ್ರಾಣವನ್ನೇ ಬಲಿ ತಗೊಳ್ಳುತ್ತೆ. ನಟ ಸುಧೀರ್ ಅವ್ರಿಗೆ ಯಾವುದೇ ಒಂದು ಕೆಟ್ಟ ಚಟ ಕೂಡ ಇರ್ಲಿಲ್ವಂತೆ. ಅವರು ಸಿನಿಮಾದಲ್ಲಿ ಮಾತ್ರ ಸಿಗರೇಟ್ ಸೇದೋದು, ಮದ್ಯಪಾನ ಮಾಡೋ ತರ ಆಕ್ಟಿಂಗ್ ಮಾಡ್ತಾ ಇದ್ರು ಅಷ್ಟೇ. ಆದ್ರೆ ನಿಜ ಜೀವನದಲ್ಲಿ ಅವರು ಬೀಡಿ, ಸಿಗರೇಟ್, ಎಣ್ಣೆ ಇದ್ಯಾವುದನ್ನು ಮಾಡ್ತಾ ಇರ್ಲಿಲ್ವಂತೆ. ಒಂದು ಎಲೆ ಅಡಿಕೆಯನ್ನ ಕೂಡ ಹಾಕ್ತಿರ್ಲಿಲ್ವಂತೆ. ಅಷ್ಟು ಶಿಸ್ತಿನ ಸಿಪಾಯಿ ಆಗಿದ್ರು. ಅಂಥವರು ಈ ರೀತಿ ಕಾಯಿಲೆ ಬಂದು ಸಾವನ್ನಪ್ಪಿದ್ರಲ್ಲ ಅಂತ ಕೇಳಿದ್ರೆ ನಿಜಕ್ಕೂ ನೋವಾಗುತ್ತೆ. ಹಾಗೆ ಸುಧೀರ್ ಅವರು ಎಂಥ ವ್ಯಕ್ತಿ ಗೊತ್ತಾ. ಅವರು ಎಷ್ಟೇ ದೊಡ್ಡ ವಿಲನ್ ಆಕ್ಟರ್ ಆದ್ರೂ ಅವರ ಕಷ್ಟದ ದಿನಗಳೆಲ್ಲ ಹೋಗಿ ಅವ್ರಿಗೆ ಎಷ್ಟೇ ಸಂಪತ್ತು ಬಂದ್ರು ಅವರು ಮನೆಯಲ್ಲಿ ಒಂದು ಹಳೆಯ ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಊಟ ಮಾಡ್ತಾ ಇದ್ರಂತೆ. ನಾವು ಕಷ್ಟದಲ್ಲಿದ್ದಾಗ ಈ ತಟ್ಟೆನೆ ನಮ್ಗೆ ಊಟ ಹಾಕಿದೆ ಅಂತ ಮನೆಯಲ್ಲಿ ಬೆಳ್ಳಿ ತಟ್ಟೆಗಳಿದ್ರು ಕೂಡ ಅದೇ ಹಳೆಯ ಚಿಕ್ಕ ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಅವರು ಸಾಯೋವರೆಗೂ ಊಟ ಮಾಡ್ತಿದ್ರಂತೆ. ಸುಧೀರ್ ಅವರು ಹೆಚ್ಚಾಗಿ ಆಹಾರ ಪ್ರಿಯರಾಗಿದ್ರಂತೆ. ಅದರಲ್ಲೂ ಅವ್ರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನಟ ಸುಧೀರ್ ಅವರ ಮನೆ ಹತ್ರ ಯಾರಾದ್ರೂ ಸಹಾಯ ಕೇಳ್ಕೊಂಡ್ ಬಂದ್ರೆ ಆಗ ತನ್ನ ಹೆಂಡತಿ ನೋಡ್ತಾರೆ ಅಂತ ಹೇಳಿ ಹೆಂಡತಿಯನ್ನ ಅಡಿಗೆ ಮನೆಗೆ ಕಳಿಸಿ ಬಂದವರ ಕಷ್ಟಕ್ಕೆ ಹಣ ಕೊಟ್ಟು ಕಳಿಸ್ತಾ ಇದ್ರಂತೆ. ಇಷ್ಟೆಲ್ಲಾ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಿದ್ದಂತ ಸುಧೀರ್
ಎಷ್ಟು ಕಷ್ಟದಿಂದ ಬೆಳೆದವರು ಗೊತ್ತಾ? ನಟ ಸುಧೀರ್ ಅವರು ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬಂದು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಆ ಮನೆಯ ಬಾಡಿಗೆ ತಿಂಗಳಿಗೆ 70 ರೂಪಾಯಿ ಆಗಿತ್ತಂತೆ. ಮಳೆ ಏನಾದ್ರೂ ಬಂದ್ರೆ ಛತ್ರಿ ಹಿಡ್ಕೊಂಡು ಕೂರ್ಬೇಕಿತ್ತಂತೆ. ಅಂತ ಕಷ್ಟದಲ್ಲಿದ್ದವ್ರಿಗೆ ಸಿನಿಮಾ ಅವಕಾಶಗಳು ಸಿಗುತ್ತೆ, ಸ್ವಲ್ಪ ಹಣ ಕೂಡ ಬರುತ್ತೆ. ಆದ್ರೆ ಹೇಳ್ಕೊಳ್ಳೋಷ್ಟು ಹಣ ಬರ್ತಾ ಇರ್ಲಿಲ್ಲ. ಅವರು ಸಿನಿಮಾಗಳಲ್ಲಿ ದುಡಿದಂತ ದುಡ್ಡನ್ನ ಕೂಡಿಟ್ಕೊಂಡು ಬೆಂಗಳೂರಲ್ಲಿ ಒಂದು ಸೈಟ್ ಅನ್ನ ತಗೊಳ್ತಾರೆ ಅಷ್ಟೇ. ಆ ಸೈಟಲ್ಲಿ ಮನೆ ಕಟ್ಟೋಕೆ ಅವ್ರ ಹತ್ರ ಹಣ ಇರ್ಲಿಲ್ಲ. ತುಂಬಾ ವರ್ಷಗಳಿಂದ ಪರದಾಡ್ತಾನೆ ಇರ್ತಾರೆ. ಅದರ ಜೊತೆ ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡ್ತಾನೆ ಇದ್ರು. ಸುಧೀರ್ ಅವ್ರಿಗೆ ಅಂಬರೀಷ್ ಅವರು ತುಂಬಾ ಆಪ್ತರಾಗಿದ್ರು. ಶೂಟಿಂಗ್ ಸಮಯದಲ್ಲಿ ತಮ್ಮ ಮನೆಯಲ್ಲಿ ನಡೆಯುವಂತ ಪ್ರತಿಯೊಂದು ಸಮಸ್ಯೆಗಳನ್ನು ಅಂಬರೀಷ್ ಅವರ ಜೊತೆ ಹೇಳ್ಕೊಳ್ತಾ ಇದ್ರಂತೆ. ಆಗ ಅಂಬರೀಷ್ ಅವರು, ನನ್ನ ಎಲ್ಲಾ ಸಿನಿಮಾಗಳಲ್ಲೂ ನಿನ್ನನ್ನೇ ಹಾಕೊಳ್ತೀನಿ, ನೀನು ಒಂದು ಮನೆ ಕಟ್ಕೋ ಅಂತ ಹೇಳ್ತಾರಂತೆ. ಹೀಗಾಗಿ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಸಹಾಯದಿಂದ ಸುಧೀರ್ ಅವರು ತಮ್ಮ ಮನೆಯನ್ನ ಕಟ್ಕೊಳ್ತಾರೆ. ಈ ಕಾರಣಕ್ಕೆ ಸುಧೀರ್ ಅವರ ಮನೆಗೆ ಅಂಬರೀಷ್ ನಿಲಯ ಅಂತಾನೆ ಹೆಸರನ್ನ ಇಡ್ತಾರೆ. ಆದ್ರೆ ಸುಧೀರ್ ಅವರು ಸಾವನ್ನಪ್ಪದ ಮೇಲೆ ಮಾತ್ರ ಅನೇಕ ಕಷ್ಟಗಳು ಎದುರಾಗುತ್ತೆ. ಅವರ ಇಬ್ಬರು ಮಕ್ಕಳು ತುಂಬಾ ಚಿಕ್ಕವರಾಗಿದ್ರು. ಸುಧೀರ್ ಅವರು ಸಾವನ್ನಪ್ಪಿದಾಗ ಅವರ ಮಕ್ಕಳು ಕೇವಲ 9, 10ನೇ ತರಗತಿಯನ್ನ ಓದ್ತಾ ಇರ್ತಾರೆ. ಆಗ ಅವರ ಪತ್ನಿಯೇ ಕುಟುಂಬದ ಜವಾಬ್ದಾರಿಯನ್ನ ಹೊರ್ತಾರೆ. ಸುಧೀರ್ ಅವರು ಬದುಕಿದ್ದಾಗ ಒಂದು ನಾಟಕ ಕಂಪನಿಯನ್ನ ಶುರು ಮಾಡಿರ್ತಾರೆ. ಆದ್ರೆ ಅವರು ಸಾವನ್ನಪ್ಪಿದ್ಮೇಲೆ ಅದೇ ನಾಟಕ ಕಂಪನಿ ಸುಧೀರ್ ಅವರ ಕುಟುಂಬಕ್ಕೆ ಜೀವನಾಧಾರವಾಗುತ್ತೆ. ಅವರ ಪತ್ನಿಯಾದ ಮಾಲತಿಯವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಆ ಕಂಪನಿಯಿಂದ ಅಷ್ಟೇನೂ ಹಣ ಬರ್ತಿರ್ಲಿಲ್ಲ, ಸುಮ್ಮನೆ ಜೀವನ ಸಾಗಿಸ್ತಿದ್ರು ಅಷ್ಟೇ. ತುಂಬಾ ಸರಿ ಅವರ ನಾಟಕ ಕಂಪನಿ ಲಾಸ್ ನಲ್ಲಿ ನಡಿಬೇಕಾದ್ರೆ ದರ್ಶನ್, ಅಂಬರೀಷ್, ವಿಷ್ಣುವರ್ಧನ್ ಅವರು ಆಗಾಗ ಅವರ ನಾಟಕ ಕಂಪನಿಗೆ ಹೋಗಿ ಸುಧೀರ್ ಅವರ ಪತ್ನಿ ಮಾಲತಿಯವ್ರಿಗೆ ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡ್ತಿದ್ರಂತೆ. ಅನಂತರ ದಿನಗಳು ಕಳೆಯುತ್ತಾ ಅವರ ಇಬ್ಬರು ಮಕ್ಕಳು ಬೆಳೆದು ದೊಡ್ಡವರಾದ್ರು. ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಇದೀಗ ಕನ್ನಡ ಚಿತ್ರರಂಗದಲ್ಲೇ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಯಾವುದೇ ದುಶ್ಚಟಗಳನ್ನ ಮಾಡದೆ ಯಾವಾಗ್ಲೂ ಎಲ್ರಿಗೂ ಸಹಾಯ ಮಾಡ್ತಿದ್ದ, ಒಳ್ಳೆದನ್ನೇ ಬಯಸ್ತಿದ್ದಂತ ಸುಧೀರ್ ಅವ್ರಿಗೆ ಕೊನೆಯ ದಿನಗಳಲ್ಲಿ ಎಂತಹ ಸಂಕಷ್ಟಗಳು ಎದುರಾಯಿತು ಅಂತ. ಸುಧೀರ್ ಅವ್ರ ಬಗ್ಗೆ ಕೇಳಿ ನಿಮ್ಗೆ ಅನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.